ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅದಾದ್ಮೇಲೆ ಮಾತಾಡೋಣ. ಸಿಕ್ಕಾಪಟ್ಟೆ ಇದೆ ಮಾತಾಡೋಣ. ಇವತ್ತು ಫ್ಲಿಪ್ಕಾರ್ಟ್ ಆರ್ಡರ್ ಬಂದಿದೆ. ಹೈ ಬಡ್ಜೆಟ್ ಇದ್ರೆ ಆ ಮೈಕ್ ಚೆನ್ನಾಗಿದೆ. ಬುದ್ಧಿವಾದ ಎಲ್ಲ ಹೇಳ್ಕೊಂಡು ನಾನು ತರಿಸಿರೋ ಅಂತ ಮೈಕ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ನನಗೆ ಯಾಕೆ ಆ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು ಅಂತಂದ್ರೆ, ಒಂದು ಕೆಲಸ ಮಾಡೋಣ ಗೇಸ್. ಸೊ ಏನದು ಹ್ಯಾಂಡ್ ಫ್ರೆಂಡ್ಲಿನೋ ಆ ಥರ ಪಾಕೆಟ್ ಫ್ರೆಂಡ್ಲಿ ನೋ ಮ್ಯಾಗ್ನೆಟ್ದೇ ಬೇಕು ಅನ್ನೋದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಇದ್ದೆ ನಾನು. ಇನ್ನೊಂದಿದೆ, ಅದು ವೇರ್ ಇಸ್ ದಟ್? ಎಸ್, ಹೊಸ ಮೈಕ್ ಹಾಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. 2 ಮೈಕ್ ಬರುತ್ತೆ. ಒಂದು ಸೆಕೆಂಡ್ ಪಾಸ್ ಮಾಡಿಬಿಟ್ಟು ಬೆಸ್ಟ್ನ ಚೂಸ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. 8:30. ಸೊ ಗುಡ್ ನೈಟ್. ಊಟ ಮಾಡಿ ಮಲ್ಕೊಳ್ಳಿ. ಓಕೆನಾ? ಬೈ. ಕೆಂದಾವರೆ ಶೈನು ಮಾತೆಲ್ಲ ಮಿನಿಕೋಗಿಲೆ ಟ್ಯೂನು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಖತ್ತಾಗಿ ಆಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತಿನ ವ್ಲಾಗ್ ಒಂಥರ ಫುಲ್ ಖುಷಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ, ಇವತ್ತು ನನ್ನ ಮೈಕ್ ಬಂದಿದೆ ಗೈಸ್. ನೀವು ನನ್ನ ವಿಡಿಯೋಸ್ ಎಲ್ಲ ನೋಡಿದ್ರೆ ನೀವು ಅದರಲ್ಲಿ ನಾನು ಸುಮಾರು ಸಲ ಹೇಳಿದ್ದೀನಿ ಒಳ್ಳೆ ಕ್ವಾಲಿಟಿ ಇರೋವಂಥ ಮೈಕ್ ತಗೋಬೇಕು ಅಂತ. ಫಸ್ಟ್ ನಾನು ಮೈಕ್ನ ಓಪನ್ ಮಾಡ್ತೀನಿ, ಅದಾದ್ಮೇಲೆ ಮಾತಾಡೋಣ. ಸಿಕ್ಕಾಪಟ್ಟೆ ಇದೆ ಮಾತಾಡೋದು ಮೈಕ್ ಬಗ್ಗೆ. ಸೊ ನಾನು ಇವತ್ತು ಫ್ಲಿಪ್ಕಾರ್ಟ್ ಆರ್ಡರ್ ಬಂದಿದೆ. ಸೊ ಐ ವಾಸ್ ವೇಟಿಂಗ್ ಫಾರ್ ದಿಸ್ ಫ್ರಮ್ ಲಾಂಗ್ ಟೈಮ್. ಅಂದರೆ ಆರ್ಡರ್ ಪ್ಲೇಸ್ ಮಾಡಿರಲಿಲ್ಲ, ಬಟ್ ತಲೆ ಕೆಟ್ಟು ನಾನು ಅನ್ಕೊತಾ ಇದ್ದೆ ಇನ್ನೂ ಚೆನ್ನಾಗಿರೋ ಮೈಕು ತಗೊಳ್ಳೋಣ ಅಂತ. ಬಟ್ ತುಂಬ ಜನ ಸಜೆಸ್ಟ್ ಮಾಡಿದ್ದು ಆ್ಯಂಡ್ ನಾನು ಕೂಡ ಸ್ವಲ್ಪ ಯೋಚನೆ ಮಾಡಿದಾಗ ನನಗನ್ನಿಸ್ತು, ನನಗೇನಂದರೆ ಓಕೆ ಹೈ ಬಡ್ಜೆಟ್ ಇದ್ದರೆ ಆ ಮೈಕ್ ಚೆನ್ನಾಗಿದೆ ಅಂತ ನನ್ನ ಮೈಂಡ್ ಸೆಟ್. ಬಟ್ ಅದು ಹಂಗಲ್ಲ ಅಂತ ನನಗೆ ನಾನೇ ಬುದ್ಧಿವಾದ ಎಲ್ಲ ಹೇಳ್ಕೊಂಡು ನಾನು ತರಿಸಿರೋ ಅಂಥ ಮೈಕ್ ಇದು. ಸೊ ಡಿಜಿಟೆಕ್ ಮೈಕ್ ನಾನು ತರಿಸಿದ್ದೀನಿ. ಇದು ವಯರ್ಲೆಸ್ ಮೈಕ್ರೋಫೋನ್ ಸಿಸ್ಟಮ್. ಆ್ಯಂಡ್ ನನಗೆ ಮ್ಯಾಗ್ನೆಟ್ದೇ ಬೇಕು ಅನ್ನೋದು ಪರ್ಟಿಕ್ಯುಲರ್ ಆಗಿ ಇತ್ತು. ಸೊ ಓಕೆನಾ? ಸೊ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಥರ ಇದೆ ಗೈಸ್. ಓಕೆನಾ? ಸೊ ಇದರಲ್ಲಿ ಮೈಕ್ ಇರುತ್ತೆ ಆ್ಯಂಡ್ ಇದರಲ್ಲಿ ಏನೇನಿದೆ ಅಂತ ತೋರಿಸ್ತೀನಿ. ಸೊ ಹಾಗೆ ಅನ್ಬಾಕ್ಸ್ ಮಾಡ್ತಾ ಮಾತಾಡೋಣ. ಮೈಕ್ ನನಗೆ ಯಾಕೆ ಆ ಒಂದು ಮೈಂಡ್ ಸೆಟ್ ಬಂದ್ಬಿಟ್ಟಿತ್ತು ಅಂತಂದರೆ, ಒಂದು ಕೆಲಸ ಮಾಡೋಣ ಗೇಸ್. ಸೊ ಫಸ್ಟ್ ನಾನು ನಿಮಗೆ ಮೈಕ್ ತೆಗೆದು ತೋರಿಸ್ಬಿಡ್ತೀನಿ. ಸೊ ಅದಾದ್ಮೇಲೆ ಮೈಕ್ ಹಾಕ್ಕೊಂಡೇ ಬ್ಲಾಗ್ ಮಾಡ್ಬೋದು. ಸೊ ಇದು ತುಂಬ ಚಿಕ್ಕದಾಗಿದೆ ಗೇಸ್, ಅಂದರೆ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು. ನೋಡಿ ಇಷ್ಟು ಕ್ಯೂಟ್ ಆಗಿದೆ ಅಲ್ಲ, ಪುಟ್ಟದಾಗಿದೆ. ಏನದು ಹ್ಯಾಂಡ್ ಫ್ರೆಂಡ್ಲಿನೋ ಆ ಥರ ಪಾಕೆಟ್ ಫ್ರೆಂಡ್ಲಿ ನೋ ಎಸ್ ಐ ಆಮ್ ಸಾರಿ, ಬಟ್ ಪುಟ್ಟದಾಗಿದೆ. ಸೊ ಈ ಥರ ಇದೆ. ಇದ್ರ ಒಳಗಡೆ ಈ ಥರ ಇದೆ. ಸೊ 2 ಮೈಕ್ ಬಂದಿದೆ, ಒಂದು ರಿಸೀವರ್ ಬಂದಿದೆ. ಸೊ ಫಸ್ಟ್ ಮೈಕ್ ತೆಗೆಯೋಣ. ನನಗೆ ಮ್ಯಾಗ್ನೆಟ್ದೇ ಬೇಕು ಅನ್ನೋದು ಸ್ವಲ್ಪ ಪರ್ಟಿಕ್ಯುಲರ್ ಆಗಿ ಇದ್ದೆ ನಾನು. ಓಕೆನಾ? ನೋಡಿ, ಈ ಮ್ಯಾಗ್ನೆಟ್ ತುಂಬ ಸ್ಟ್ರಾಂಗ್ ಆಗಿದೆ. ಓಕೆ, ಇವಾಗ ನಾನು ಮೈಕ್ನ ಹಾಕೋಬಿಡ್ತೀನಿ. ಅದಾದ್ಮೇಲೆ ಇನ್ನೂ ಸುಮಾರು ಐಟಮ್ಸ್ ಇದೆ ಇದರಲ್ಲಿ, ಅದು ಏನೇನು ಅಂತ ತೋರಿಸ್ತೀನಿ. ಆ್ಯಂಡ್ ಮೈಕ್ದು ಒಂದು ಕಥೆನೇ ಇದೆ, ಅದನ್ನ ನಿಮಗೆ ಹೇಳ್ತೀನಿ. ಸೊ ಒಂದು 2 ನಿಮಿಷ ಟೈಮ್ ಕೊಡಿ, ಇದನ್ನ ಕನೆಕ್ಟ್ ಮಾಡ್ಕೊಬಿಡ್ತೀನಿ. ಮೈಕ್ನ ಹಾಕೊಂಡಿದ್ದೀನಿ. ಸೊ ಇವಾಗ ಇದು ರಿಸೀವರ್. ಓಕೆನಾ? ಇದಕ್ಕೆ ಈ ಒಂದು ಪೌಚಲ್ಲಿ ನೀವು ಆಂಡ್ರಾಯ್ಡ್ ಫೋನ್ಸಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ, ಇಲ್ಲಾಂದರೆ ಐಫೋನಿಗೆ ಕನೆಕ್ಟ್ ಮಾಡ್ಕೋಬೇಕು ಅಂತಂದರೆ ನೋಡಿ, ನೀವು ಇದನ್ನ ಏನು ಆಂಡ್ರಾಯ್ಡ್ ಮೊಬೈಲ್ಸ್ಗೆ ಕನೆಕ್ಟ್ ಮಾಡ್ಕೋಬೋದು. ಇನ್ನೊಂದಿದೆ, ಅದು ವೇರ್ ಇಸ್ ದಟ್? ಈ ಥರ ಕೊಟ್ಟಿರ್ತಾರೆ. ಇದನ್ನ ಐಫೋನಿಗೆ ಕನೆಕ್ಟ್ ಮಾಡ್ಕೋಬೋದು. ಸೊ ಇದನ್ನ ಈ ರಿಸೀವರ್ಗೆ ಹಾಕಬೇಕು ಫಸ್ಟ್. ಓಕೆನಾ? ಈ ಥರ ಇದನ್ನ ಫೋನಿಗೆ ಕನೆಕ್ಟ್ ಮಾಡಬೇಕು. ಸೊ ಆನ್ ಆಗಿದೆ, ಫೋನಿಗೆ ಕನೆಕ್ಟ್ ಮಾಡಿಬಿಡ್ತೀನಿ. ಎಸ್, ಹೊಸ ಮೈಕ್ ಹಾಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಂತರ ಅರ್ಜೆನ್ಸಿ ಯಾರಿಗೂ ಇರಲ್ವೇನೋ, ಬಟ್
ನಂತರ ಅರ್ಜೆನ್ಸಿ ಬೇರೆ ಯಾರಿಗೂ ಇರಲ್ವೇನೋ. ಬಟ್ ನಾನು ಇವಾಗ್ಲೇ ಅನ್ಬಾಕ್ಸ್ ಮಾಡೋಗ್ಲೇನೆ ಮೈಕ್ ಹಾಕೊಂಡ್ ಮಾಡ್ತಾ ಇರೋದು ಯಾಕೆ ಅಂತಂದ್ರೆ ಐ ಕ್ಯಾನ್ ಜಸ್ಟ್ ನೋಡ್ಬೋದಲ್ವಾ ಹೇಗ್ ಬಂದಿದೆ ಕ್ವಾಲಿಟಿ, ವಾಯ್ಸ್ ರಿಡಕ್ಷನ್, ನಾಯ್ಸ್ ರಿಡಕ್ಷನ್ ಎಲ್ಲಾನು ಹೆಂಗಿದೆ ಅಂತ ನೋಡ್ಬೋದು. ಸೊ ಹಾಗಾಗಿ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದೀನಿ. ಸೊ 2 ಮೈಕ್ ಬರುತ್ತೆ, ಇದೊಂದು ಅಂಡ್ ಇದೊಂದು, 2 ಮೈಕ್ ಬರುತ್ತೆ. ಅಂಡ್ ಈ ತರ ಪಿನ್ಸ್ ನ ಕಳ್ದಾಕೋಬೇಡಿ, ಓಕೆನಾ. ಅಂಡ್ ಎಂತ ಮೈಕ್ ಕತೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದ್ರೆ, ನೀವು ನನ್ನ ವ್ಲಾಗ್ಸ್ ನ ನೋಡ್ತಾ ಇದ್ರೆ ನಾನು ಸುಮಾರು ಸಲ ಹೇಳಿದೀನಿ, ಅದು ಔಟ್ಡೋರ್ ಅಲ್ಲಿ ನಾನು ಏನಾದ್ರು ವ್ಲಾಗ್ಸ್ ಎಲ್ಲ ಮಾಡಿದ್ರೆ ಸಿಕ್ಕಾಪಟ್ಟೆ ಹಿಂಸೆ ಆಗ್ತಿತ್ತು. ಬಿಕಾಸ್ ತುಂಬಾ ನಾಯ್ಸ್ ಇರುತ್ತೆ ಒಂದು. ಸೆಕೆಂಡ್ ಥಿಂಗ್ ಏನಪ್ಪಾ ಅಂತಂದ್ರೆ, ನನ್ ಬ್ಲಾಗ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ನಾನು ಲೌಡ್ ಆಗಿ ಮಾತಾಡ್ಬೇಕು, ಸೊ ದಟ್ ನಂಗೆ ಅದೊಂಥರ ಎಂಬ್ರೇಸ್ ಆಗುತ್ತೆ. ಹಾಗಾಗಿ ನಾನು ಒಳ್ಳೆ ಮೈಕ್ ನ ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದೆ. ಸೊ ಇದನ್ನ ತಗೊಂಡಿದ್ದೀನಿ, ಲೆಟ್ ಮಿ ಸಿ ಹೇಗ್ ಬರುತ್ತೆ ಅಂತ. ಅಂಡ್ ಇದರ ರಿವ್ಯೂ ನಾನು ನೆಕ್ಸ್ಟ್ ವಿಡಿಯೋ ಅಲ್ಲಿ ಕೊಡ್ತೀನಿ. ಸೊ ಅದಾದ್ಮೇಲೆ ಈ ಒಂದು ಪೌಚ್ ಅಲ್ಲಿ ಏನೇನಿರುತ್ತೆ ಅಂತ ನಾನು ಇವಾಗ ತೋರಿಸ್ತೀನಿ. ಆಕ್ಚುಲಿ ಈ ತರ ಒಂದು ಕೇಬಲ್ ಕೊಟ್ಟಿದ್ದಾರೆ, ಓಕೆನಾ. ಬಟ್ ನಂಗೆ ನಿಜವಾಗ್ಲೂ ಗೊತ್ತಾಯ್ತು. ಸಾರಿ. ಇದು ಕ್ಯಾಮ್ರಾಗೆ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಸೊ ಕ್ಯಾಮ್ರಾಗ್ ಒಂದು, ಮತ್ತೆ ಫೋನಿಗೆ ಅನ್ಸುತ್ತೆ. ಇದು ಕ್ಯಾಮ್ರಾಗ್ ಕನೆಕ್ಟ್ ಮಾಡೋದು ಅಂತ ಗೊತ್ತು, ಬಟ್ ನನ್ಗೆ ಹೆಂಗೆ ಅಂತೆಲ್ಲ ಗೊತ್ತಿಲ್ಲ ಗೈಸ್. ಅಂಡ್ ಈ ತರ ಒಂದು ಪಿನ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಇದು ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದು ಈ ತರ ಮೈಕ್ಗೆ ಹಾಕೋಬಹುದು ಬಟ್ಟೆ, ಇದು ಮೈಕ್ದು ಬಟ್ಟೆ ಇದು. ಸೊ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ, ಸೊ ಇಲ್ಲಿ ಗ್ಯಾಪ್ ಇದೆ, ಇದ್ರ ಒಳಗಡೆ ಮೈಕ್ ನ ಹಾಕೊಂಡು ಈ ತರ ಚೆನ್ನಾಗಿದೆ ಅಲ್ಲ ಇದೊಂಥರ. ಅಂಡ್ ಈ ತರ 2 ಕೊಟ್ಟಿದ್ದಾರೆ, ಓಕೆನಾ. ಇದ್ರಲ್ಲಿ ಬಂದಿದೆ. ಇದಾದ್ಮೇಲೆ ಸೊ ಈ ತರ 2 ಪಿನ್, ಇದು ಮತ್ತೆ ಈಗ ನಾನು ಆಗ್ಲೇ ತೋರ್ಸದ್ನಲ್ವಾ ಐಫೋನಿಗೆ ಕನೆಕ್ಟ್ ಮಾಡೋದು, ಈ ತರ 2 ಪಿನ್ ಕೊಟ್ಟಿದ್ದಾರೆ. ಅದಾದ್ಮೇಲೆ ಈ ತರ ಒಂದು ಕೇಬಲ್ ಕೊಟ್ಟಿದ್ದಾರೆ, ಓಕೆನಾ. ಸೊ ಇದು ಚಾರ್ಜಿಂಗ್ ಹಾಕೋದಿಕ್ಕೆ. ಅಂಡ್ ಮೈಕ್ ನನ್ನ ಮೈಂಡಲ್ಲಿ ಹೆಂಗ್ ಕೂತ್ಬಿಟ್ಟಿತ್ತು ಅಂತ ಅಂದ್ರೆ, ನಂಗೆ ಓಕೆ ನನ್ ಜಾಸ್ತಿ ದುಡ್ಡು ಕೊಟ್ರೆ ನನಗೆ ಚೆನ್ನಾಗಿರೋ ಮೈಕ್ ಸಿಗೋದು. ಬಿಕಾಸ್ ನಂಗೆ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ, ನನ್ನ ಮೈಂಡ್ ಸೆಟ್ ಸುಮಾರು ಮೈಕ್ಸ್ ನ ತರಿಸಿದೀನಿ ನಾನು. ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ ಸುಮಾರು ಮೈಕ್ಸ್ ನ ತರಿಸಿದೀನಿ, ಅದ್ ಎಲ್ಲಾನು ಲೈಕ್ 1000 ರೂಪೀಸ್ ಒಳಗಡೆ ಇತ್ತು. ಸೊ ಒಂದೊಂದು ಮೈಕು ಒಂದೊಂದ್ ತರ ಕಾಟ ಕೊಡ್ತಿತ್ತು ನಂಗೆ. ಬಿಕಾಸ್ ಫಸ್ಟ್ ಮೈಕ್ ಹೆಂಗೆ ಅಂತಂದ್ರೆ ನಾಯ್ಸ್ ರಿಡಕ್ಷನ್ ಆಗ್ತಿರ್ಲಿಲ್ಲ. ಅದು ಐ ಥಿಂಕ್ ಫಸ್ಟ್ ಮೈಕ್ ಒಂದು 300 400 ಇತ್ತು. ಅವಾಗೆಲ್ಲ ನಂಗೆ ನಾಲೆಡ್ಜೇ ಇಲ್ಲ ಗೈಸ್, ಮೈಕ್, ಫೋನ್, ಕ್ಯಾಮ್ರಾ ಅದೆಲ್ಲ ನಂಗೆ ನಾಲೆಡ್ಜೇ ಇಲ್ಲ, ಓಕೆನಾ. ಸೊ ಅವಾಗೆಲ್ಲ ಸುಮ್ಮನೆ ಯಾರು ಅಷ್ಟೆಲ್ಲ ಕೊಡ್ತಾರೆ, ಇಷ್ಟಕ್ಕೆ ಸಿಗುತ್ತೆ ಅಲ್ವಾ ತಗೊಂಬಿಡೋಣ ಅಂತ ತಗೋಬಿಡ್ತೀವಿ. ಸೊ ಫಸ್ಟ್ ನಾನು 300ಗೋ 400ಗೋ ಆ ಒಂದು ರೇಂಜ್ ಅಲ್ಲಿ ಮೈಕ್ ತರಿಸಿದ್ದೆ. ಅದ್ ಹೆಂಗೆ ಅಂದ್ರೆ ನಾಯ್ಸ್ ರಿಡಕ್ಷನ್ ಆಗ್ತಿರ್ಲಿಲ್ಲ. ಸರಿಯಪ್ಪ ಅಂದ್ಬಿಟ್ಟು ನೆಕ್ಸ್ಟ್ ಒಂದು 600 700 ಆ ರೇಂಜ್ ಅಲ್ಲಿ ಒಂದ್ ಮೈಕ್ ನ ತರಿಸ್ದೆ. ಅದು ಹೆಂಗೆ ಅಂತಂದ್ರೆ, ನಾನು ಏನಾದ್ರು ಮಾತಾಡಿದ್ರೆ ಫುಲ್ ಒಳ್ಳೆ ರೈಲ್ ಬಂಡಿ ಹೋದ್ರೆ ಹೆಂಗ್ ಸೌಂಡ್ ಬರ್ತಿದ್ ಅಂತ ಆ ತರ ಸೌಂಡ್. ಸೊ ಅದಾದ್ಮೇಲೆ ಇನ್ನೊಂದ್ ಮೈಕ್ ತರಿಸ್ದೆ, ಅದು ಕನೆಕ್ಟೇ ಆಗ್ತಿರ್ಲಿಲ್ಲ, ಬ್ಲೂಟೂತ್ ಕನೆಕ್ಟೇ ಆಗ್ತಿರ್ಲಿಲ್ಲ, ಈ ತರ ಪ್ರಾಬ್ಲಮ್ಸ್. ಸೊ ಆ ತರ ನಾನು 1000 ರೂಪೀಸ್ ಒಳಗಡೆನೆ ತರಿಸ್ತಾ ಇದ್ದೆ, ಓಕೆನಾ. ಆ ತರ ಮೈಕ್ಸ್ ಎಲ್ಲಾನು ಏನಾದ್ರೂ ಒಂದ್ ಪ್ರಾಬ್ಲಮ್ ಆಗ್ತಲ್ವಾ. ಸೊ ಹಾಗಾಗಿ ನಂಗೆ ಅದ್ ಮೈಂಡಿಗೆ ಬಂದ್ಬಿಡ್ತು, ಇಲ್ಲ ಈ ತರ ಲೋವರ್ ಅಂದ್ರೆ 1000 ರೂಪೀಸ್ 200 300 ಇಟ್ಸ್ ನಾಟ್ ಸ್ಮಾಲ್ ಅಮೌಂಟ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಮೈಕ್ ಅಲ್ಲ, ಸೊ ಚೆನ್ನಾಗಿಲ್ದೇ ಇರೋ, ಅಂಡ್ ನಾನು ಯಾರಿಗೂ ಕೇಳ್ತಿರ್ಲಿಲ್ಲ. ಸೊ ನನಗೆ ನಾನೇ ತಗೋಬಿಡ್ತಾ ಇದ್ದೆ, ವಿಚಾರಿಸ್ತಾ ಇರ್ಲಿಲ್ಲ. ಬಟ್ ಈ ಮೈಕ್ ತಗೋಬೇಕಾದ್ರೆ ಐ ಹ್ಯಾವ್ ರಿಸರ್ಚ್ಡ್, ಅಂದ್ರೆ ನಮ್ಮ ಏನಂತಾರೆ ಗೂಗಲ್, ChatGPT ಅದು ಇದು ಎಲ್ಲಾದ್ರ ಕಡೆ ನಾನು ರಿಸರ್ಚ್ ಮಾಡಿದೆ. ಅಂಡ್ ನಂಗೆ ರಿವ್ಯೂ ನೋಡಿ ತಗೋಬೇಕು ಅನ್ನೋ ಕಾನ್ಸೆಪ್ಟ್ ಗೊತ್ತಿರ್ಲಿಲ್ಲ, ಓಕೆನಾ. ಸೊ ರಿವ್ಯೂಸ್ ನೋಡಿದೆ, ಆಮೇಲೆ ಇದ್ರ ಬಗ್ಗೆ ನಾನು ಕೇಳಿದೆ ನಂಗೆ ಗೊತ್ತಿರೋರ ಹತ್ರ. ಸೊ ಎಲ್ಲಾನು ಕೇಳಿ ಮಾಡಿ ಐ ಜಸ್ಟ್ ಬಾಟ್ ದಿಸ್. ಸೊ ನೋಡೋಣ ಇದರ ನಾಯ್ಸ್ ರಿಡಕ್ಷನ್ ಮತ್ತೆ ಕ್ವಾಲಿಟಿ ಹೇಗಿದೆ ಅಂತ. ಸೊ ಇಷ್ಟಾದ ಮೇಲೆ ಫೈನಲಿ ಮೈಕ್ ಬಂತು. ತುಂಬಾ ದಿವಸದಿಂದ, ಆಕ್ಚುಲಿ ಹಾನೆಸ್ಟ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾನು
ಈ ಹಾಲಿಲ್ಯಾಂಡ್ ಬರುತ್ತೆ ಅಲ್ವಾ, ಸೊ ಅದೇ ತಗೋಬೇಡಣ. ಬಿಕಾಸ್ ಎಲ್ಲ ಯೂಟ್ಯೂಬರ್ಸ್ ಹತ್ರ ನಂಗೆ ಅದನ್ನೇ ನೋಡೋದು, ನಾನು ಬೇರೆ ಮೈಕೆ ನೋಡ್ತಿರ್ಲಿಲ್ಲ. ಸೊ ಹಾಗಾಗಿ ಅದನ್ನೇ ತಗೊಂಬಿಡೋಣ ಅಂತ ಸ್ವಲ್ಪ ಡಿಲೇ ಮಾಡ್ತಾ ಇದ್ದೆ ನಾನು. ಬಿಕಾಸ್ ಇಟ್ಸ್ ಸ್ವಲ್ಪ ಔಟ್ ಆಫ್ ದ ಬಡ್ಜೆಟ್ ನನಗೆ ಆ ಒಂದು ಮೈಕು. ಸೊ ಹಾಗಾಗಿ ಡಿಲೇ ಮಾಡ್ತಾ ಇದ್ದೆ, ತಗೊಳ್ಳೋದಾ ಬೇಡವಾ ಲೇಟಾಗಿ ತಗೊಳ್ಳೋಣ ಅಂತ. ಬಟ್ ಒಂದು ಪಾಯಿಂಟ್ ಅಲ್ಲಿ ನನಗೆ ತುಂಬಾ ಪುಷ್ ಮಾಡೋದಿಕ್ ಆಗಲ್ಲ. ಯಾವ್ದೇ ಒಂದ್ ವಿಷಯನ ಆಗ್ಲಿ ತಲೆ ಕೆಟ್ಟಾಗ ತಿಂಗ್ಳಾನ್ಗಟ್ಲೆ ಪುಷ್ ಮಾಡ್ಕೊಂಡ್ ಬಂದಿರ್ತೀನಿ ಗೈಸ್. ಯಾವ್ದಾದ್ರು ಆಗ್ಲಿ, ನಾನು ಒಂದು ಎಕ್ಸಾಂಪಲ್ ಮೈಕ್ ಅಂತ ಹೇಳ್ತಾ ಇದೀನಿ, ತಿಂಗ್ಳಾನ್ಗಟ್ಲೆ ಪುಷ್ ಮಾಡ್ತಾ ಬಂದಿರ್ತೀನಿ. ಬಟ್ ಅಟ್ ಸಮ್ ಪಾಯಿಂಟ್ ನನಗೆ ಅದು ಹಿಟ್ ಆಗತ್ತೆ, ಇಲ್ಲ ತಗೊಳ್ಳೇಬೇಕು, ಎಷ್ಟ್ ದಿನ ಅಂತ ಆತರ ಹಿಟ್ ಆದಾಗ ಆರ್ಡರ್ ಮಾಡ್ಬಿಡ್ತೀನಿ ನಾನು. ಸೊ ಲಾಸ್ಟ್ ಈ ತರ ಒಂದು ಕ್ಲಿಪ್ಸ್ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತಂದ್ರೆ, ಇದು ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ನಂಗೆ ಹುಚ್ಚಿಡಿತು. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ ಇದು ಜಿಪ್ ಲಾಕ್ ಕವರ್, ಎಷ್ಟು ಪುಟ್ಟದಾಗಿದೆ ನೋಡಿ. ಕರೆಕ್ಟ್ ಆಗಿ ಆ ಸೈಜ್ಗೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅನ್ಸುತ್ತೆ. ಓಕೆ, ಈ ತರ ಕ್ಲಿಪ್ಸ್ ಬರುತ್ತೆ. ಇದು ಯಾಕೆ ಅಂತ ಅಂದ್ರೆ, ವೇಟ್, ವೇರ್ ಇಸ್ ದಿ ಮೈಕ್? ನೋಡಿ ಗೈಸ್, ಈ ಮೈಕಿಗೆ ಇದನ್ನ ಎಲ್ಲಿಂದನೂ ಕನೆಕ್ಟ್ ಮಾಡಕ್ ಆಗಲ್ಲ. ನೋಡಿ, ಈ ತರ ಕ್ಲಿಪ್ ಓಪನ್ ಆಗುತ್ತೆ. ಓಕೆನಾ, ಇದನ್ನ ಎಲ್ಲಿ ಅಂತ ಹಾಕೋದು. ಆಮೇಲೆ ತಲೆ ಕೆಡ್ಸ್ಕೊಂಡು ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು, ಸೊ ಈ ಮ್ಯಾಗ್ನೆಟ್ ನ ನಾವು ಹುಷಾರಾಗಿ ಇಟ್ಕೋಬೇಕು. ಓಕೆನಾ, ಸೊ ಈ ಮ್ಯಾಗ್ನೆಟ್ ಕಳ್ದಾಕೋಬೇಡಿ. ಓಕೆನಾ, ಸೊ ಈ ಮ್ಯಾಗ್ನೆಟ್ ಒಂದು ವೇಳೆ ಇನ್ ಕೇಸ್ ಯಾವ್ದು ನಮ್ ಕೈಯಲ್ಲಿ ಇರೋದಿಲ್ಲ, ಸೊ ಟೈಮ್ ಕೆಟ್ಟು ಒಂದು ವೇಳೆ ಏನಾದ್ರು ಈ ಮ್ಯಾಗ್ನೆಟ್ ಕಳ್ದೋದ್ರೆ ಈ ಒಂದು ಕ್ಲಿಪ್ ನ ನೀವು ಅಟ್ಯಾಚ್ ಮಾಡಿ ಹಿಂಗ ಹಾಕೋಬಹುದು. ಸೊ ಇದಕ್ಕೆ ಈ ಒಂದು ಕ್ಲಿಪ್ಸ್ ನ ಕೊಟ್ಟಿದ್ದಾರೆ. ಎರಡು ಕ್ಲಿಪ್ ಇದೆ. ಅಂಡ್ ಐ ಆಮ್ ವೆರಿ ಹ್ಯಾಪಿ. ಬಟ್ ಇದು ಕ್ವಾಲಿಟಿ ಏನಾದ್ರೂ ತುಂಬಾ ಚೆನ್ನಾಗಿ ಬಂದ್ಬಿಟ್ರೆ ನನ್ನಷ್ಟು ಖುಷಿ ಪಡೋಳು ಇನ್ ಯಾರು ಇಲ್ಲ ಈ ಒಂದು ಟೈಮ್ಗೆ. ಅಂಡ್ ನೀವು ಚಾರ್ಜ್ ಹಾಕ್ಬೇಕಾದ್ರೆ ನೋಡಿ, ಈ ಒಂದು ಇಲ್ಲಿ ಕಾಣ್ತಿದೆಯಲ್ಲ, ಇದು ಮೇಲೆ ಬರ್ಬೇಕು. ಈ ರೀತಿ ಚಾರ್ಜ್ ಹಾಕ್ಬೇಕು. ನಿಮ್ಗೆ ಚಾರ್ಜ್ ಹಾಕೋದು ಹೆಂಗೆ ಅಂತ ಹೇಳ್ತೀನಿ ನಾನು. ಇನ್ ಕೇಸ್ ಯಾರಾದ್ರೂ ತಗೊಳ್ಳೋರಿದ್ರೆ, ಓಕೆ, ನಾನು ಮೈಕ್ ಮತ್ತೆ ರಿಸೀವರ್ನ ಹುಡುಕ್ತಾ ಇದ್ದೀನಿ. ಫೋನ್ ಕನೆಕ್ಟ್ ಆಗಿದೆ ತಾನೆ. ಅಯ್ಯೋ ದೇವರೇ ಕಪ್ಪಳಪ್ಪ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಈ ಒಂದು ಪಾಯಿಂಟ್ ಅಲ್ಲಿ ನೀವು ಚಾರ್ಜಿಂಗ್ ನ ಹಾಕ್ಬೇಕು. ಈ ಒಂದು ಬ್ಯಾಟ್ರಿ ಚಾರ್ಜ್ ಆದ್ರೆ ಮೈಕ್ ಆಟೋಮೆಟಿಕ್ ಚಾರ್ಜ್ ಆಗುತ್ತೆ. ಓಕೆನಾ, ಸೊ ಇವಾಗ ಇದು ಎಷ್ಟು ಚಾರ್ಜ್ ಆಗಿದೆ, ಇಲ್ಲಿ ನೀವು ಜಸ್ಟ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಡಿಸ್ಪ್ಲೇ ಬರುತ್ತೆ ಎಷ್ಟು ಪರ್ಸೆಂಟೇಜ್ ಇದೆ ಚಾರ್ಜಿಂಗ್ ಅನ್ನೋದು. ನನ್ನ ಪ್ರಕಾರ ಇದ್ರಲ್ಲಿ ಇವಾಗ 88 ಇರ್ಬೋದು. ಓಕೆ ಗೈಸ್, ಸೊ ಇಷ್ಟು ರಿವ್ಯೂ ಆಯ್ತು. ಸಾರಿ ಅನ್ಬಾಕ್ಸಿಂಗ್ ವಿಡಿಯೋ ಆಗಿತ್ತು. ನಾನು ಯಾಕೆ ನಿಮ್ ಮುಂದೆನೆ ಅನ್ಬಾಕ್ಸ್ ಮಾಡಿದ್ದು ಅಂತಂದ್ರೆ, ನಾನು ಒಂದು ವಿಡಿಯೋಲಿ ಹೇಳಿದ್ದೀನಿ, ನಾನು ಆದಷ್ಟು ಬೇಗ ಒಂದು ಮೈಕ್, ಚೆನ್ನಾಗಿರೋ ಮೈಕ್ ತಗೋತೀನಿ, ಆ ಮೈಕ್ ನಿಮ್ ಮುಂದೆನೆ ನಾನು ಅನ್ಬಾಕ್ಸ್ ಮಾಡ್ತೀನಿ ಅಂತ. ಸೊ ಐ ಜಸ್ಟ್ ವಾಂಟೆಡ್ ಟು ಕೀಪ್ ಮೈ ವರ್ಡ್ಸ್. ಅಂದ್ರೆ ಇವಾಗ ಇದನ್ನ ಅನ್ಬಾಕ್ಸ್ ನಿಮ್ ಮುಂದೆ ಮಾಡಿದಿರೋ ನಾಳೆಯಿಂದ ನಾನು ಹಾಕೊಂಡು ಬ್ಲಾಗ್ ಮಾಡ್ಬೋದಿತ್ತು, ಬಟ್ ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ನಿಮಗೆ ಹೇಳಿದ್ನಲ್ವ. ಸೊ ಹಾಗಾಗಿ ಈ ಒಂದು ವಿಡಿಯೋ ಮಾಡಿದ್ದು. ಅಂಡ್ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಮೈಕ್ ಅಂತಾನೆ ಅಲ್ಲ ಗೈಸ್, ನೀವು ಜೀವನದಲ್ಲಿ ಏನೇ ತಗೋಬೇಕಾದ್ರೂ ಒಂದು ಸೆಕೆಂಡ್ ಪಾಸ್ ಮಾಡಿ, ಹರ್ರಿ ಬರೀಲಿ ತಗೊಳ್ದಿರ ಒಂದು ಸೆಕೆಂಡ್ ಪಾಸ್ ಮಾಡಿಬಿಟ್ಟು ಬೆಸ್ಟ್ನ ಚೂಸ್ ಮಾಡ್ಕೊಳ್ಳಿ. ಬಿಕಾಸ್ ನೀವು ಈ ಬುದ್ಧಿ ಕಳ್ಕೊಂಡು ಏನಂದ್ರೆ ಅದನ್ನ ಪಿಕ್ ಮಾಡ್ಬಿಟ್ಟು ಕೊನೆಗೆ ನೀವು ಸಫರ್ ಆಗೋದು ಬೇಡ. ಸೊ ಹಾಗಾಗಿ ಏನೇ ತಗೋಬೇಕಾದ್ರೂ ಒಂದು ಸೇಫ್ಟಿ ಪಿನ್ ತಗೋಬೇಕಾದ್ರೂ ಅಯ್ಯೋ ಇದು ₹2 ಇದು ₹5 ₹2 ತಗೊಂಡ್ಬಿಡೋಣ, ನೋ, ಬೆಸ್ಟ್ ತಗೊಳ್ಳಿ, ಸ್ವಲ್ಪ ವೇಟ್ ಮಾಡಿ. ಓಕೆನಾ, ಸೊ ಐ ಜಸ್ಟ್ ವಾಂಟೆಡ್ ಟು ಶೇರ್ ದಿಸ್
ಹ್ಯಾಪಿನೆಸ್ ವಿತ್ ಯು. ಮತ್ತೆ ಡೈಲಿ ವ್ಲಾಗ್ಸ್ ಒಂಥರ ಚೆನ್ನಾಗಿದೆ ಆ್ಯಂಡ್ ಆಲ್ಸೋ ಸ್ವಲ್ಪ ಕಷ್ಟ ಅನಿಸ್ತಾ ಇದೆ ಬಿಕಾಸ್ ಐ ಹ್ಯಾವ್ ಸೆಡ್ ಇನ್ ಮೆನಿ ವಿಡಿಯೋಸ್ ನಾನು ಎಲ್ಲೂ ಹೊರಗೆ ಹೋಗೋದಿಲ್ಲ, ಡೈಲಿ ಹೊರಗೆ ಹೋಗೋದಿಲ್ಲ ಆ್ಯಂಡ್ ಡೈಲಿ ಯಾವುದೋ ಒಂದು ಫ್ಯಾನ್ಸಿ ಸಿಚುಯೇಷನ್ಸ್ ನಡೆಯೋದಿಲ್ಲ ನನ್ನ ಲೈಫಲ್ಲಿ. ಆ್ಯಂಡ್ ನಂಗೆ ಇಷ್ಟ ಗೈಸ್ ಪ್ರ್ಯಾಂಕ್ ವಿಡಿಯೋಸ್ ಮಾಡಬೇಕು, ಅದು ಇದು ಅಂತ ಎಲ್ಲ. ಬಟ್ ಇನ್ನೊಂಚೂರು ಟೈಮ್ ಬೇಕು. ಸೊ ಎಲ್ಲ ಮಾಡೋಣ, ನೀವು ನಮ್ಮೊಟ್ಟಿಗಿದ್ರೆ ಎಲ್ಲ ಮಾಡ್ಬೋದು. ಆ್ಯಂಡ್ ಅಷ್ಟೇ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ನಾಳೆ ವಿಡಿಯೋಲಿ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋಗೆ ಟಾಟಾ ಬಾಯ್ ಹೇಳೋಣ. ಯಾರ್ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಗೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕೇಳ್ತಾ ಈ ವಿಡಿಯೋಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ವಿಡಿಯೋಲಿ ಸಿಗೋಣ. ಬಾಯ್, ಲಾಟ್ಸ್ ಆಫ್ ಲವ್. ಆ್ಯಂಡ್ ಇವಾಗ ಟೈಮ್ ಬಂದು 8:30. ಸೊ ಗುಡ್ ನೈಟ್, ಊಟ ಮಾಡಿ ಮಲ್ಕೊಳ್ಳಿ, ಓಕೆನಾ? ಬಾಯ್.